ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳೇ. ಇಂದು 10ನೆಯ ತರಗತಿಯ ಪದ್ಯಪಾಠ ರಾಷ್ಟ್ರಕವಿ ಕುವೆಂಪು ವಿರಚಿತವಾದ ಹಸುರು. ಈ ಹಿಂದಿನ ಅವಧಿಗಳಲ್ಲಿ ನಾವು ಆ ಪದ್ಯದ ಬೋಧನೆ ಅಂದರೆ ಚರ್ಚೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಕ್ರಮದಲ್ಲಿ 1 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ, 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ, ಇಂತಹ ಪ್ರಶ್ನೆಗಳನ್ನು ನಾವು ನೋಡಿದ್ದೆವು. ಇವತ್ತು ಮುಂದುವರಿದ ಭಾಗವಾಗಿ 2ನೆಯ ಕಂತು ಪ್ರಶ್ನೋತ್ತರಗಳನ್ನು ನಾವು ನೋಡಬೇಕಾಗಿದೆ. ಈ ಕಂತಿನಲ್ಲಿ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂತಹ ಪ್ರಶ್ನೆ ಇದೆ ಮತ್ತು ಸಂದರ್ಭದೊಡನೆ ಸ್ವಾರಸ್ಯ ವಿವರಿಸಿರಿ ಅಂತಕ್ಕಂತಹ ಪ್ರಶ್ನೆಗಳು ಇವೆ. ಇವುಗಳನ್ನು ಕುರಿತು ನಾನು ವಿಸ್ತೃತವಾಗಿ ಇಲ್ಲಿ ತಮ್ಮೊಂದಿಗೆ ಚರ್ಚಿಸಲಿದ್ದೇನೆ. ಇದು ಮೊದಲನೆಯ ಪ್ರಶ್ನೆ. 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಹಸುರು ಕವನದ ರೀತ್ಯ ಹಸುರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿ. ವಿದ್ಯಾರ್ಥಿಗಳೇ, ದಯವಿಟ್ಟು ಕಿವಿಯಲ್ಲಿ ಇಯರ್ಫೋನ್ಗಳನ್ನು ಹಾಕಿಕೊಳ್ಳಿ, ಇಲ್ಲವೇ ಹೆಡ್ಫೋನ್ಗಳನ್ನು ಹಾಕಿಕೊಳ್ಳಿ. ಅಂದರೆ ತಮಗೆ ಏಕಾಗ್ರತೆ ಭಂಗವಾಗಲಾರದು. ನಾನು ಬರೆದಿರೋದು ಇದು ಕೇವಲ ಮಾದರಿ ಉತ್ತರ. ಇದನ್ನು ತಾವು ಗ್ರಹಿಸಬೇಕು. ಇನ್ನೂ ಅನೇಕ ಸಲ ಪಠ್ಯವನ್ನು ಓದಿ ನೀವು ಅತ್ಯುತ್ತಮವಾದ ಉತ್ತರವನ್ನು ಸಂಗ್ರಹಿಸಬೇಕು. ಪ್ರಶ್ನೆ ಇನ್ನೊಮ್ಮೆ ಕೇಳಿ. ಹಸುರು ಕವನದ ರೀತ್ಯ ಹಸುರು ವ್ಯಾಪಿಸಿ ಎಂಬುದನ್ನು ವಿವರಿಸಿ. ಹಸುರು ವ್ಯಾಪಿಸಿದೆ ಎಂಬುದನ್ನು ವಿವರಿಸಿ. ಉತ್ತರ: ಹಸುರು ಕವನವು ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಪ್ರೇರಿತವಾದ ಕವನವಾಗಿದೆ. ಇದು ಕುವೆಂಪು ಅವರ ಸ್ಥಳವಾದ ಮಲೆನಾಡಿನ ಕುಪ್ಪಳ್ಳಿಯ ಕವಿಶೈಲದಲ್ಲಿ ಅವರಿಗುಂಟಾದ ಸೌಂದರ್ಯಾನುಭವ, ಪ್ರಕೃತಿ, ಅಲ್ಲಿಯ ಹಸುರುಗಳೊಂದಿಗೆ ಕುವೆಂಪು ಹೊಂದಿದ ಸಮೀಪ ಸಂಬಂಧವನ್ನು ತೋರಿಸುತ್ತದೆ. ಕವಿಯಾತ್ಮವು ಹಸುರುಗಟ್ಟಲು ಅಶ್ವಯುಜ ಮಾಸದ ನವರಾತ್ರಿಯ ದಿನದಲ್ಲಿ ಹೊಸ ಚಿಗುರಿನಿಂದ ಕೂಡಿದ ಭೂಮಿಯಲ್ಲಿ ವಿಶಾಲವಾದ ಶ್ಯಾಮಲ ಕಡಲು ಹಸುರಾಗಿರುವುದನ್ನು ನೋಡಿ ಕವಿಯ ಆತ್ಮ ರಸಪಾನದಲ್ಲಿ ಮಿಂದಿತು. ಆಗಸದಲ್ಲಿ, ಮುಗಿಲಿನಲ್ಲಿ, ಗದ್ದೆಯ ಬಯಲಿನಲ್ಲಿ, ಬೆಟ್ಟ ಗುಡ್ಡಗಳಲ್ಲಿ, ಕಣಿವೆಯಲ್ಲಿ, ಸಂಜೆಯ ಬಿಸಿಲಿನಲ್ಲಿ ಹಸುರು ಹರಡಿತ್ತು. ಹಾಗೆಯೇ ಅಶ್ವಯುಜ ಮಾಸದಲ್ಲಿ ಭತ್ತದ ಗದ್ದೆಗೆ ಮುತ್ತುವ ಗಿಳಿಗಳ ಹಸುರು ಬಣ್ಣದ ನೋಟ, ಅದರ ಪಕ್ಕದಲ್ಲೇ ಕಾಡಂಚಿನಲ್ಲಿ ಫಲಭರಿತ ಅಡಕೆಯ ತೋಟ, ಹುಲ್ಲಿನ ಮಕಮಲ್ಲಿನ ಹೊಸ ಪಚ್ಚೆಯ ಜಮಖಾನೆ ಹರಡಿದಂತೆ ಭೂಮಿಯು ಹಸುರಿನಿಂದ ಮೈ ಮುಚ್ಚಿರಲು ಕವಿಗೆ ಬೇರೆ ಬಣ್ಣಗಳೇ ಕಾಣದಾದವು. ಹೊಸ ಹೂವಿನ ಕಂಪು, ಗಾಳಿಯ ತಂಪು, ಹಕ್ಕಿಯ ಇಂಪಾದ ಗಾನ, ಅತ್ತ ಇತ್ತ ಎತ್ತ ನೋಡಿದರೂ ಹಸುರು ಹಸುರು ಹಸುರು. ಇದನ್ನು ನೋಡಿದ ಕವಿಯಾತ್ಮವೂ ಹಸುರುಗಟ್ಟಿತು. ಕವಿಯ ದೇಹದಲ್ಲೂ ಹಸುರು ರಕ್ತವೇ ಹರಿದಾಡಿತು ಎಂದು ಹಸುರು ವ್ಯಾಪಿಸಿದ ಬಗೆಯನ್ನು ಕವಿ ವರ್ಣಿಸಿದ್ದಾರೆ. ಪ್ರಶ್ನೆ 2. ಪ್ರಕೃತಿಯ ಹಸುರು ಜೀವ ಜಗತ್ತಿಗೆ ಎಷ್ಟು ಮುಖ್ಯ ಎಂಬುದನ್ನು ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ. ಮಕ್ಕಳೇ, ಇದು ಸಂಪೂರ್ಣ ವೈಯಕ್ತಿಕವಾದಂತಹ ನಿಮ್ಮ ಸೃಜನಶೀಲತೆಗೆ ಬಿಟ್ಟಿರುವಂತಹ ಪ್ರಶ್ನೆ. ಅಂದರೆ ಇಲ್ಲಿ 2 ಸಂಗತಿಗಳನ್ನು ತಿಳಿದುಕೊಳ್ಳಬೇಕು. ಹಸುರು ಕುವೆಂಪು ಅವರ ಪ್ರಕಾರ ನಾವು ಏನೆಲ್ಲ ತಿಳಿದುಕೊಂಡಿದ್ದೇವೆ, ಅದು ಜೀವ ಜಗತ್ತಿಗೆ ಎಷ್ಟು ಮುಖ್ಯವಾಗಿದೆ ತಾವು ಗಮನಿಸಿರ್ತಕ್ಕಂಥದ್ದು ಬೆರೆಸಿ ಬರೆಯಬೇಕಾದಂತಹ ಉತ್ತರ. ಮಕ್ಕಳೇ, ಪ್ರಶ್ನೆ ಇನ್ನೊಮ್ಮೆ ಓದುತ್ತೇನೆ ಕೇಳಿ. ಪ್ರಕೃತಿಯ ಹಸುರು ಜೀವ ಜಗತ್ತಿಗೆ
ಎಷ್ಟು ಮುಖ್ಯ ಎಂಬುದನ್ನು ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಗಮನಿಸಿ, ನಿಮ್ಮ ಅಭಿಪ್ರಾಯಗಳನ್ನು ಬರೆಯಿರಿ. ಉತ್ತರ: ಹಸುರು ಎಂಬುದು ಜೀವ ಜಗತ್ತಿಗೆ ಬದುಕಿನ ಉಸುರು. ಹಸುರು ಇಲ್ಲದಿದ್ದರೆ ಈ ಪ್ರಕೃತಿಯೇ ನಿರ್ಜೀವ. ಪ್ರಕೃತಿಯ ಒಲುಮೆಯು ಒಂದೆಡೆ ಮುಕ್ತಿಯಾನಂದದ ಸೆಲೆಯಾಗುವುದು. ದಿನನಿತ್ಯದ ಬದುಕಿಗೆ ಹಸುರು ಬೇಕು. ಒಂದೆಡೆ ಸೃಷ್ಟಿಯ ರಮ್ಯತೆಯು ಹಸುರಾದರೆ ಪ್ರಾಕೃತಿಕವಾಗಿ ಹಸುರಿಲ್ಲದೆ ಹಕ್ಕಿ ಪಕ್ಕಿಗಳು ಬದುಕಲಾರವು. ಹಸುರಿಲ್ಲದ ಒಣ ಭೂಮಿಯಲ್ಲಿ ಯಾವ ಜೀವರಾಶಿಯೂ ಬದುಕಲಾರವು. ಅದು ಒಂದು ನಿರ್ಜೀವ ಮರಳುಗಾಡು. ಅಂತಹ ಸ್ಥಳದಲ್ಲಿ ಮಾನವರ ಬದುಕು ಕೂಡ ದುಸ್ತರವಾದದ್ದು. ಹಸುರು ಸಮೃದ್ಧಿಯ ಸಂಕೇತ ಕೂಡ ಹೌದು. ಹಸುರು ಪ್ರಕೃತಿಯು ಪ್ರತಿ ಜೀವರಾಶಿಯ ಸಂತಸದ ಆನಂದದ ಕಾರಣವಾಗಬಲ್ಲದು. ಅದಕ್ಕೆಂದೇ ಕವಿ ಕುವೆಂಪು ಅವರು ಭೂಮಿಯ ಕಣ ಕಣದಲ್ಲೂ ಹಸುರು ಕಂಡಿರುವ ಪ್ರತಿ ಜೀವರಾಶಿಯಲ್ಲಿಯೂ, ಅಂದರೆ ಅನ್ನ, ನೀರು, ಗಾಳಿ ಎಲ್ಲೆಲ್ಲಿಯೂ ಹಸುರು ಪೂರಕವಾಗಿದೆ ಎಂಬುದು ನನ್ನ ಅಭಿಪ್ರಾಯ. ಮತ್ತೆ ಬರೆದಿದ್ದೇನೆ ಇಲ್ಲಿ. ಈ ಪ್ರಶ್ನೆಯು ವಿದ್ಯಾರ್ಥಿಗಳ ಸೃಜನಶೀಲತೆಯನ್ನು ಅಳೆಯುವಂತಹದ್ದು. ಮಕ್ಕಳೇ, ನಿಮ್ಮ ಅಭಿಪ್ರಾಯ, ಅನುಭವಗಳನ್ನು ಇದರೊಂದಿಗೆ ನೀವು ಹಂಚಿಕೊಂಡರೆ ಇನ್ನೂ ಅತ್ಯುತ್ತಮವಾದಂತಹ ಉತ್ತರವಾಗಬಲ್ಲದು. ಈಗ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ. ನೋಡಿ, ಇದನ್ನು ನಾವು 3 ಹಂತಗಳಲ್ಲಿ ಬರೆಯುತ್ತೇವೆ. ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ, ಹೀಗೆ 3 ಹಂತಗಳಲ್ಲಿ ಬರೆಯಬೇಕು. ಸಾಮಾನ್ಯವಾಗಿ ಇದು ಸ್ವಲ್ಪ ತಮಗೆ ವಿಸ್ತೃತವಾದ ಉತ್ತರವೆನಿಸಿದರೂ ಇದು ಅಗತ್ಯಕ್ಕೆ ತಕ್ಕಷ್ಟಿದ್ದೇ ಇದೆ. ಆದರೂ ಕೂಡ ತಾವು ಇದನ್ನ ಸಂಕ್ಷಿಪ್ತವಾಗಿಸಿಕೊಳ್ಳಬಹುದು. ಪ್ರಶ್ನೆ 1, ಹಸುರಾದುದು ಕವಿಯಾತ್ಮಂ. ಆಯ್ಕೆ: ಈ ಮೇಲ್ಕಂಡ ವಾಕ್ಯವನ್ನು ರಾಷ್ಟ್ರಕವಿ ಕುವೆಂಪು ಬರೆದ ಹಸುರು ಎಂಬ ಕವಿತೆಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಪ್ರಸ್ತುತ ಕವಿತೆಯನ್ನು ಕುವೆಂಪು ವಿರಚಿತ ಪಕ್ಷಿಕಾಶಿ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ನವರಾತ್ರಿಯ ನವಧಾತ್ರಿಯ ಈ ಶ್ಯಾಮಲ ವರ್ಣದ ಕಡಲಿನಲ್ಲೂ ಕವಿಯಾತ್ಮ ಹಸುರಾಯಿತು, ರಸಪಾನದಲ್ಲಿ ಮಿಂದಿತು ಎಂದು ಪ್ರಕೃತಿಯಲ್ಲಿ ವ್ಯಾಪಿಸಿರುವ ಹಸುರಿನ ಬಗ್ಗೆ ವರ್ಣಿಸಿರುವ ಸಂದರ್ಭದಲ್ಲಿ ಕವಿ ಕುವೆಂಪು ಈ ಮಾತನ್ನು ಹೇಳಿದ್ದಾರೆ. ಇದು ಕವಿಯ ವಾಸಸ್ಥಳವಾದ ಮಲೆನಾಡಿನ ಕುಪ್ಪಳ್ಳಿಯ ಕವಿಶೈಲದಲ್ಲಿ ಅವರಿಗುಂಟಾದ ಸೌಂದರ್ಯಾನುಭವ. ಪ್ರಕೃತಿ, ಅಲ್ಲಿಯ ಹಸುರುಗಳೊಂದಿಗೆ ಕುವೆಂಪು ಹೊಂದಿದ್ದ ಅವಿನಾಭಾವ ಸಂಬಂಧವನ್ನು ತೋರಿಸುತ್ತದೆ. ಆ ಮಾತಿನ ಸ್ವಾರಸ್ಯ: ನವರಾತ್ರಿಯ ಸನ್ನಿವೇಶದಲ್ಲಿ ಸಮಗ್ರತೆಯೂ ಹಸುರುಮಯವಾಗಿದೆ. ಕಪ್ಪ ಮೋಡಿನಲ್ಲೂ ಹಸುರನ್ನು ಕಾಣುವ ಕುವೆಂಪು ಅವರ ಕವಿಯಾತ್ಮದ ಪ್ರಕೃತಿ ರಸಸ್ವಾದನೆಯ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಎರಡನೇ ಪ್ರಶ್ನೆಗೆ ನಾವು ಬರೋಣ. ಬೇರೆ ಬಣ್ಣವನೇ ಕಾಣೆ. ಆಯ್ಕೆ: ಪ್ರಸ್ತುತ ವಾಕ್ಯವು ನಾಡಿನ ಖ್ಯಾತನಾಮರಾದ ರಾಷ್ಟ್ರಕವಿ ಕುವೆಂಪು ವಿರಚಿತ ಹಸುರು ಎಂಬ ಕವನದಿಂದ ಆರಿಸಿಕೊಳ್ಳಲಾಗಿದೆ. ಈ ಕವಿತೆಯನ್ನು ಶ್ರೀಯುತರು ಬರೆದ ಪಕ್ಷಿಕಾಶಿ ಎನ್ನುವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಕವಿಯಾತ್ಮವು ಸಂಪೂರ್ಣವಾಗಿ ಹಸುರುಮಯವಾಗಿದೆ. ಅವರ ಕಣ್ಣಿಗೆ ಕಂಡದ್ದೆಲ್ಲ ಹಸುರು. ಅಶ್ವಯುಜ ಮಾಸದಲ್ಲಿ ಹಸುರು, ಭತ್ತದ ಗದ್ದೆಗೆ ಮುತ್ತುವ ಗಿಳಿಗಳ ಹಸುರು ಬಣ್ಣದ ನೋಟ, ಅದರ ಪಕ್ಕದಲ್ಲೇ ಕಾಡಂಚಿನಲ್ಲಿ ಫಲಭರಿತ ಅಡಕೆಯ ತೋಟ, ಹುಲ್ಲಿನ ಮಖಮಲ್ಲಿನ
ಹೊಸ ಪಚ್ಚೆಯ ಜಮಖಾನೆ ಹರಡಿದಂತೆ ಭೂಮಿಯು ಹಸುರಿನಿಂದ ಮೈ ಮುಚ್ಚಿರುವ ಬಗೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ. ಆ ಮಾತಿನ ಸ್ವಾರಸ್ಯ: ಭೂಮಿಯ ಮೇಲೆ ಎಲ್ಲೆಂದರಲ್ಲಿ ವಿವಿಧ ರೂಪದಲ್ಲಿ ಹಸುರು ಪಸರಿಸಿರುವುದನ್ನು ನೋಡಿ ರಸಾನಂದ ಹೊಂದಿದ ಕವಿ ಬೇರೆ ಬಣ್ಣಗಳೇ ಕಾಣದಾದವು ಎಂದು ಹೇಳುವಲ್ಲಿ ಅವರ ರಸಾಸ್ವಾದನೆಯ ಔನ್ನತ್ಯವನ್ನು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಪಡಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಮುಂದಿನ ಪ್ರಶ್ನೆ: ಹಸುರು ಹಸುರಿಳೆಯುಸಿರು. ಈ ಮಾತಿನ ಸ್ವಾರಸ್ಯ, ಈ ಮಾತಿನ ಆಯ್ಕೆ, ಸಂದರ್ಭ, ಸ್ವಾರಸ್ಯಗಳನ್ನು ನಾವು ಗಮನಿಸಬೇಕಾಗಿದೆ. ಆಯ್ಕೆ: ಈ ಮೇಲೆ ಕೊಟ್ಟಿರುವ ವಾಕ್ಯವನ್ನು ಹಸುರು ಎಂಬ ಕವಿತೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಕವಿತೆಯ ಆಕರ ಗ್ರಂಥ ನಾಡಿನ ಖ್ಯಾತನಾಮರಾದ ರಾಷ್ಟ್ರಕವಿ ಕುವೆಂಪು ವಿರಚಿತ ಪಕ್ಷಿಕಾಶಿ. ಸಂದರ್ಭ: ಹೊಸ ಹೂವಿನ ಕಂಪು, ಬೀಸುವ ಗಾಳಿಯ ತಂಪು, ಹಕ್ಕಿಯ ಕೊರಳಿನಿಂದ ಹೊರಟ ಗಾಯನದ ಇಂಪು, ಅಲ್ಲದೆ ಇಡೀ ಭೂಮಿಯ ಶ್ವಾಸವೆಲ್ಲ ಹಸುರುಮಯವಾಗಿದೆ ಎಂದು ವರ್ಣಿಸುವ ಸಂದರ್ಭದಲ್ಲಿ ಕವಿ ಕುವೆಂಪು ಈ ಮಾತನ್ನು ಹೇಳಿದ್ದಾರೆ. ಇಲ್ಲಿ ಹೂವು, ಗಾಳಿ, ಹಕ್ಕಿಯ ಚಿಲಿಪಿಲಿ ಗಾನಗಳಲ್ಲಿ ಬೇರೆ ಬೇರೆ ಅನುಭವವಿದ್ದರೂ ಕವಿಯ ಏಕತಾ ದೃಷ್ಟಿಯಲ್ಲಿ ಎಲ್ಲದರಲ್ಲೂ ಹಸುರೇ ಕಾಣುತ್ತದೆ. ಭೂಮಿಯ ಕಣ ಕಣವು ಹಸುರುಮಯವಾಗಿದೆ. ಹಸುರೆನ್ನುವುದೇ ಬದುಕಿನ ಉಸುರು ಎನ್ನುವಲ್ಲಿ ಕವಿಯು ಈ ಮೇಲಿನಂತೆ ಉದ್ಧರಿಸಿರುವರು. ಆ ಮಾತಿನ ಸ್ವಾರಸ್ಯ: ಕವಿಯ ಪಂಚೇಂದ್ರಿಯಗಳೂ ಹಸುರನ್ನು ಅನುಭವಿಸಿ ಪ್ರಕೃತಿಯಲ್ಲಿ ತಾದಾತ್ಮ್ಯ ಹೊಂದಿದೆ. ಭೂಗ್ರಹವು ಒಂದು ಜೀವರಾಶಿಯುಳ್ಳ ಗ್ರಹವೆನ್ನುವ ಪ್ರಮುಖ ಸಾಕ್ಷಿ ಹಸುರು. ಈ ಹಸುರು ಇಳೆಯ ಪ್ರತಿ ಕ್ಷಣವೂ ಹಸುರು ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. ಪ್ರಶ್ನೆ 4: ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್. ಈ ಮಾತಿಗೆ ನಾವು ಸ್ವಾರಸ್ಯ ಮತ್ತು ಅದರ ಆಯ್ಕೆ, ಸಂದರ್ಭ ಹಾಗೂ ಸ್ವಾರಸ್ಯಗಳನ್ನು ಇಲ್ಲಿ ಚರ್ಚಿಸೋಣ. ಈ ಮಾದರಿಯ ಉತ್ತರದಲ್ಲಿ ಆಯ್ಕೆ ಹೀಗೆ ಇದೆ: ಪ್ರಸ್ತುತ ವಾಕ್ಯವು ರಸಕವಿ, ಋಷಿಕವಿ ಎಂದೇ ಖ್ಯಾತನಾಮರಾಗಿರುವ ಕುವೆಂಪು ವಿರಚಿತ ಹಸುರು ಎಂಬ ಕವಿತೆಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಈ ಕವಿತೆಯು ಪಕ್ಷಿಕಾಶಿ ಎನ್ನುವ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಆ ಮಾತಿನ ಸಂದರ್ಭ: ಅತ್ತ ಇತ್ತ ಎತ್ತಲೂ ಹಸುರೇ ಆವರಿಸಿರುವುದನ್ನು ಕವಿ ದೃಷ್ಟಿಯಿಂದ ನೋಡಿದ ಕುವೆಂಪು ಅವರು ಕಡಲಿನಲ್ಲಿ ಎಲ್ಲೆಲ್ಲೂ ಹಸುರೇ ಹೆಸರು, ಕವಿಯ ಆತ್ಮ ಹಸರು, ನೆತ್ತರಿನಿಂದ ಹಸುರುಗಟ್ಟಿತು ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಹೇಳಿದ್ದಾರೆ. ಕಣ್ಣು ಕಂಡದ್ದೆಲ್ಲ ಹಸುರು, ಕವಿಯ ಪ್ರಜ್ಞೆಗೆ ನಿಲುಕಿದ್ದೆಲ್ಲ ಹಸಿರು, ಕವಿಯಾತ್ಮವು ಹಸುರು ಗಟ್ಟಿತಲ್ಲದೆ ಅವರ ದೇಹದಲ್ಲಿನ ರಕ್ತವೂ ಹಸುರೇ ಎಂದು ವರ್ಣಿಸಿದ್ದಾರೆ. ಸ್ವಾರಸ್ಯ: ಹಸುರೆಂಬುದು ಕೇವಲ ಸಸ್ಯವರ್ಗಕ್ಕೆ ಮಾತ್ರ ಸೀಮಿತವಲ್ಲ, ಇಡೀ ಪ್ರಕೃತಿಯ ಚೈತನ್ಯಕ್ಕೆ ಅದೇ ಕಾರಣ. ಪ್ರಕೃತಿಗಷ್ಟೇ ಅಲ್ಲದೆ ರಕ್ತದಲ್ಲೂ ಹಸುರು ವ್ಯಾಪಿಸಿದೆ. ರವಿ ಕಾಣದ್ದನ್ನು ಕವಿ ಕಂಡ ಎಂಬ ಮಾತಿಗೆ ಪೂರಕವಾಗಿ ಈ ಮಾತಿನ ಸ್ವಾರಸ್ಯ. ಮಕ್ಕಳೇ, ಈ ಭಾಗವನ್ನು, ಈ ಕಂತನ್ನು ತಾವು ಅನೇಕ ಸಲ ಓದಿದರೆ ಸೂಕ್ತವಾದದ್ದು. ತಾವು ಓದಬೇಕು, ಆನಂತರ ಇದನ್ನು ಗ್ರಹಿಸಬೇಕು, ಇದನ್ನು ಹಲವು ಸಲ ಕೇಳಬೇಕು,
ಪಠ್ಯಪುಸ್ತಕವನ್ನು ಓದಬೇಕು. ಕೊನೆಗೆ ಇದರ ಸಹಾಯದೊಂದಿಗೆ, ಪಠ್ಯಪುಸ್ತಕದ ಸಹಾಯದೊಂದಿಗೆ, ತಮ್ಮ ವಿವೇಚನೆಯ ಸಹಾಯದೊಂದಿಗೆ ಅತ್ಯುತ್ತಮವಾದಂತಹ ಉತ್ತರಗಳನ್ನು ಪರೀಕ್ಷಾ ದೃಷ್ಟಿಯಿಂದ ಬರೆದು ಸಂಗ್ರಹಿಸಿಡಬೇಕು. ವಿದ್ಯಾರ್ಥಿಗಳೇ, ಇದುವರೆಗೆ ನನ್ನೊಂದಿಗೆ ಸಮಯ ಕಳೆದದ್ದಕ್ಕಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.